ಅತಿಯಾದ ಒತ್ತಡದ ಬದುಕು ಹಾಗೂ ದುಶ್ಚಟಗಳಿಗೆ ಮಾರು ಹೋಗಿ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡದೆ ಕಿರು ವಯಸ್ಸಿನಲ್ಲಿ ಯುವ ಜನತೆ ಮೃತರಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದು ಎಸ್ಕೆ ಫೌಂಡೇಶನ್ ಅಧ್ಯಕ್ಷೆ ಶಾಂತಾ ಕೃಷ್ಣಮೂರ್ತಿ ಹೇಳಿದ್ದಾರೆ. ರಾಮಮೂರ್ತಿ ನಗರದ ಎನ್ಆರ್ಐ ಬಡಾವಣೆಯಲ್ಲಿ ತಮ್ಮ ಫೌಂಡೇಶನ್ ಮೂಲಕ ಆಯೋಜನೆ ಮಾಡಲಾಗಿದ್ದ ಆರೋಗ್ಯ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇತ್ತೀಚಿನ ದಿನದಲ್ಲಿ ಯುವ ಜನತೆ ದುಶ್ಚಟಗಳಿಗೆ ಮಾರು ಹೋಗಿ ತಮ್ಮ ಪ್ರಾಣಕ್ಕೆ ತಾವೇ ಸಂಚಕಾರ ತಂದುಕೊಳ್ತಿದ್ದಾರೆ. ಹಾಗೆ ಹೆಚ್ಚಿನ ಒತ್ತಡದ ಬದುಕಿನಲ್ಲಿ ಆರೋಗ್ಯದ ಕಡೆ ಗಮನ ಕೊಡದೆ ಸಣ್ಣ ವಯಸ್ಸಿನಲ್ಲಿ ಮೃತರಾಗುತ್ತಿರುವುದು ಕಳವಳಕಾರಿಯಾಗಿದೆ ಎಂದರು. ಪ್ರತಿಯೊಬ್ಬರಿಗೂ ಆರೋಗ್ಯ ಕಾಪಾಡುವ ದೃಷ್ಟಿಯಿಂದ ಎಸ್ಕೆ ಫೌಂಡೇಶನ್ ವತಿಯಿಂದ ಪ್ರತಿ ವರ್ಷ ಆರೋಗ್ಯ ಶಿಬಿರ ಮಾಡ್ತಾ ಇದ್ದು ಸಾವಿರಾರು ಜನ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ. ಈ ಬಾರಿಯೂ ಕೂಡ ಸಹ ಕಣ್ಣು, ಕಿವಿ, ಮೂಗು, ಬಾಯಿ, ಹೃದಯ, ಮೂಳೆ, ದಂತ ಸೇರಿ ಪರಿಣಿತರ ತಂಡಗಳು ಪರೀಕ್ಷೆ ನಡೆಸಿ ಸಮಸ್ಯೆ ಇದ್ದವರಿಗೆ ಹೆಚ್ಚಿನ ಚಿಕಿತ್ಸೆ ನೆರವು ನೀಡಲಾಗುತ್ತೆ. ಅವಶ್ಯಕ ಇರುವ ಕಣ್ಣು, ಹೃದಯ ಶಸ್ತ್ರಚಿಕಿತ್ಸೆಗೆ ಖರ್ಚಾಗುವ ಹಣವನ್ನ ಫೌಂಡೇಶನ್ ಭರಿಸುತ್ತೆ ಅಂತ ಹೇಳಿದ್ರು. ಈ ಸಂದರ್ಭದಲ್ಲಿ ಶಾಂತಾ ಕೃಷ್ಣಮೂರ್ತಿ, ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಕಲಿಕೆರೆ ಕೃಷ್ಣಮೂರ್ತಿ ಸೇರಿ ಫೌಂಡೇಶನ್ ಸದಸ್ಯರು ಹಾಜರಿದ್ದರು. ಸ್ವಲ್ಪ ಹಿಂದೆ ಸರ್, ಅವ್ರು ಕಾಣಲ್ಲ. ಸೆಕೆಂಡ್ ಮ್ಯಾಚ್ ಸೊ ಪ್ರತಿ ವರ್ಷ ಏನು ಹುಟ್ಟಿದ ಹಬ್ಬನ ಸರಳವಾಗಿ ಆಚರಣೆ ಮಾಡ್ಕೊಳ್ಳೋ ಜೊತೆಲಿ ಸೇವಾ ಮನೋಭಾವನೆ ಇಟ್ಕೊಂಡು ನಾವು ಒಂದು ಆರೋಗ್ಯ ಶಿಬಿರನ ಆಯೋಜನೆ ಮಾಡ್ತಾಯಿದ್ದೀವಿ. ಅದೇ ಥರ ಈ ವರ್ಷವೂ ಕೂಡ ಆರೋಗ್ಯ ಶಿಬಿರನ ನಾವು ಮಾಡಿದ್ವಿ. ಸೊ ಆ ಪ್ರಕಾರ ಇವತ್ತು ಪ್ರತಿಷ್ಠಿತ ಹಾಸ್ಪಿಟ್ಲುಗಳು ಅಂದರೆ ಸ್ಪರ್ಶ ಹಾಸ್ಪಿಟ್ಲು ಮತ್ತು ವೈದೇಹಿ ಹಾಸ್ಪಿಟ್ಲು ಮತ್ತು ಶಂಕರಯ್ಯ ಹಾಸ್ಪಿಟ್ಲು, ಈ ರೀತಿ ಹಲವಾರು ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳಿಂದ ನುರಿತ ಎಕ್ಸ್ಪರ್ಟ್ ಡಾಕ್ಟರ್ಗಳನ್ನು ಕರೆಸಿ ನಮ್ಮ ಭಾಗದ ಜನರಿಗೆ ಆರೋಗ್ಯ ತಪಾಸಣೆ ಮತ್ತು ಉಚಿತವಾಗಿ ಕಣ್ಣಿನ ಚಿಕಿತ್ಸೆ ಮತ್ತು ಕಣ್ಣಿಗೆ ಕನ್ನಡಕ, ಪವರ್ ಮತ್ತು ರೀಡಿಂಗ್ ಗ್ಲಾಸು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಇಲ್ಲಿ ಹೃದಯ ಸಂಬಂಧವಾದಂಥ ECG, ಎಕೋ ಟೆಸ್ಟ್ ಇದೆ. ಮೂಳೆ ತಜ್ಞರು ಬಂದಿದ್ದಾರೆ, ಅದು ಕೂಡ ನ್ಯೂರಾಲಜಿನೂ ಕೂಡ ಬಂದಿದ್ದಾರೆ. ಮತ್ತು ಡೆಂಟಲ್ ಇದೆ, ENT ಪೂರ್ತಿ ಡಿಪಾರ್ಟ್ಮೆಂಟ್ ಇದೆ. ಇಯರ್, ನೋಸ್, ಟ್ರೋತ್ ಅದು ಅಷ್ಟು ಡಿಪಾರ್ಟ್ಮೆಂಟ್ ಇದೆ. ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪು ಇದೆ. ಬ್ಲಡ್ ಚೆಕಪ್ಪು ನಾರ್ಮಲಿ ಬೆಳಗ್ಗೆ 6 ಗಂಟೆಯಿಂದನೇ ಎಂಟಿ ಸ್ಟಮಕ್ಕಲ್ಲಿ ಬ್ಲಡ್ ಚೆಕಪ್ಪು ಮತ್ತು ಆದಮೇಲೆ ಚೆಕಪ್ಸು ಇದೆಲ್ಲನೂ ಮಾಡ್ತಿದ್ವಿ. ಏನಪ್ಪ ಅಂತಂದರೆ ಯಾವಾಗಲೂ ಆರೋಗ್ಯ ಕಡೆ ಗಮನ ಕೊಡೋಲ್ಲ. ಮತ್ತು ಇವತ್ತು ದಿವಸ ಈ ರೀತಿ ಎಲ್ಲ ಚೆಕಪ್ ಮಾಡ್ಬೇಕಾದ್ರೆ ಒಂದು ಹಾಸ್ಪಿಟ್ಲಿಗೆ 10,000 to 15,000 ಚಾರ್ಜ್ ಮಾಡ್ತಾರೆ. ಈ ಜನಸಾಮಾನ್ಯರಿಗೆ ಆ 10-15,000 ಹೊರೆ, 15,000 ಕೊಟ್ಟರೆ ನನಗೆ ಅದರಲ್ಲೂ ಇವತ್ತು ಸ್ಕೂಲ್ ಫೀಸು ಅದು ತುಂಬ ಕಷ್ಟ, ಅಲ್ಲಿ ಕಟ್ಟಬೇಕಲ್ವಾ. 10,000 ನನ್ನ ಆರೋಗ್ಯಕ್ಕೆ ಕಟ್ಟಿದ್ರೆ ನನ್ನ ಮಗು ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಈ ಥರ ಸ್ವಲ್ಪ ನಮ್ಮಲ್ಲಿ ಹೆಚ್ಚು ಬಡತನದ ಏರಿಯಾ, ಮಧ್ಯಮ ವರ್ಗ ಮತ್ತು ಬಡತನ ಏರಿಯಾ ಇರೋದ್ರಿಂದ ಅವ್ರಗಳಿಗೆ ಜವಾಬ್ದಾರಿ ನಮ್ಮದು. ನಾವು ಅದನ್ನು ಕೈಲಾಸ ಕೆಲಸ ಮಾಡಬೇಕು, ಅವ್ರಿಗೆ ಒಂದು ಸೇವೆ ಮಾಡಬೇಕು ಅನ್ನೋ ಉದ್ದೇಶನೇ ನಮಗೆ ಯಾವಾಗಲೂ ಹೇಳ್ತಾ ಇರ್ತೀವಿ. ಆರೋಗ್ಯವಂತ ಸಮಾಜ ಕಟ್ಟೋದೇ ನಮ್ಮ ಗುರಿ.
ನಮ್ಮ ಜನರು ಸೇವೆ ಮಾಡೋದೇ ನಮ್ಮ ಗುರಿ. ಸೊ ಜನರ ಸೇವೆ ಮಾಡೋದೇ ಅದೇ ಇದು ಒಳ್ಳೆಯ ವೇದಿಕೆ. ನಾವು ಅದಂತ ನಾವು ಮಾಡ್ತಾಯಿದ್ದೀವಿ. ನಮ್ಗೆ ತುಂಬ ಸಂತೋಷ ಇದೆ. ನಮ್ಮ ಜೊತೆ ನಮ್ಮ ನಾಯಕರು, ನಮ್ಮ ವಾರ್ಡಲ್ಲಿರೋ ಎಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಅಭಿಮಾನಿಗಳು, ನಮ್ಮ ಜೊತೆ ಇರೋಂಥ ನಮ್ಮ ಶಾಂತಾ ಕೃಷ್ಣಮೂರ್ತಿ ಫೌಂಡೇಶನ್ನ ಮುಖಂಡರುಗಳು ಎಲ್ಲರೂ ಒಟ್ಟಿಗೆ, ಅದರಲ್ಲಿ ನಮ್ಮದೇನು ಟೀಮ್ ಇದೆ, ಇದು ಬಸವರಾಜನ ಟೀಮು, ನಮ್ಮ MLA ಅವ್ರ ಟೀಮು, ನಮ್ಮದು ಎಲ್ಲ ಒಟ್ಟಿಗೆ ಸಮವಾಗಿ ಈ ಕೆಲಸನ ಮಾಡ್ತಾಯಿದ್ದೀವಿ. ನಮಗೆ ಹೆಮ್ಮೆ ಇದೆ, ಭಾಳ ಸಂತೋಷ ಆಗ್ತದೆ. ಈ ದಿನ ನಮ್ಮ ಹುಟ್ಟುಹಬ್ಬಕ್ಕೆ ಇವತ್ತು ಒಂದು ಮೆಗಾ ಹೆಲ್ತ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದೀವಿ. ಇವತ್ತು ಇದರಲ್ಲಿ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ಬಂದಿದ್ದಾರೆ. ವೈದೇಹಿ ಮತ್ತು ಸ್ಪರ್ಶ್, ರಾಜೀವ್ ಗಾಂಧಿ ಹಾಸ್ಪಿಟ್ಲ್, ಈ ಥರ ಎಲ್ಲ ಒಳ್ಳೆ ಪ್ರತಿಷ್ಠಿತ ಹಾಸ್ಪಿಟ್ಲ್ಗಳು ಬಂದಿದ್ದಾರೆ. ಮತ್ತು ಡಾಕ್ಟರ್ಸ್ ಸಹ ಅಷ್ಟೇ, ಸರ್ಜನ್ಸ್ ಬಂದಿದ್ದಾರೆ. ಎಲ್ಲ ರೀತಿಯಿಂದ ಅಂದರೆ ಬ್ಲಡ್ ಕ್ಯಾಂಪ್ ಇದೆ, ಮತ್ತು ಬ್ಲಡ್ ಟೆಸ್ಟ್, ಎಲ್ಲ ರೀತಿಯ ಬ್ಲಡ್ ಟೆಸ್ಟು, ಮತ್ತು ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳಿಗೆ ಮತ್ತು ಚರ್ಮದ್ದು, ಈ ಥರ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಬಂದಿರೋದ್ರಿಂದ ನಮ್ಮ ಭಾಗಕ್ಕೆ ಒಂದು ಹೆಚ್ಚು ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಾವು ಎಲ್ಲವನ್ನು ಇಲ್ಲೇ ಕರೆಸಿದ್ದೀವಿ. ಇವತ್ತಿನ ದಿವಸ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಎಲ್ಲ ಉಪಯೋಗನ ಪಡ್ಕೊಂಡಿದ್ದಾರೆ. ಹೀಗೆ ನಾವು ಬರೀ ನಮ್ಮ ಹುಟ್ಟುಹಬ್ಬದ ದಿನದ ಮಾತ್ರ ನಾವು ಈ ಥರ ಕ್ಯಾಂಪ್ಸ್ ಮಾಡಲ್ಲ, ಪ್ರತಿ ತಿಂಗಳಿಗೊಂದ್ಸರಿ ಕ್ಯಾಂಪ್ಸ್ ಮಾಡ್ತಾಯಿದ್ವಿ. ಈ ಸತಿ ವಿಶೇಷ ಏನಪ್ಪ ಅಂದರೆ ಇಲ್ಲೇ ಎಲ್ಲ ಸ್ಕ್ಯಾನಿಂಗು ಮತ್ತು ECG, ಎಕೋ ಎಲ್ಲ ಇಲ್ಲೇ ತರಿಸಿರೋದ್ರಿಂದ ಈ ಭಾಗದ ಜನಕ್ಕೆ ತುಂಬಾ ಅನುಕೂಲ ಆಗಿದೆ. ನನಗಿವತ್ತು ತುಂಬಾ ಖುಷಿ ಆಗ್ತಾಯಿದೆ. ಇವತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಅವರ ಪ್ರೀತಿಗೆ, ಅವರ ಅಭಿಮಾನಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ. ಸಾಕು. ಒಂದು ಸಡಗರ, ಒಂದು ರೀತಿ ಹಬ್ಬದ ವಾತಾವರಣ. ಯಾಕಂದರೆ ರಾಮಮೂರ್ತಿ ನಗರದಲ್ಲಿ ಮತ್ತು ಸುತ್ತಮುತ್ತಲಿನ ಎಲ್ಲ ಬಡಾವಣೆಯವರಿಗೆ ಅವರು ಪ್ರತಿಯೊಂದು ದಿನವೂ ಪ್ರತಿಯೊಂದು ಕ್ಷಣದಲ್ಲೂ ಸ್ಪಂದಿಸಿದ್ದಾರೆ. ಯಾಕಂದರೆ ಯಾವುದೇ ಒಂದು ಕರೋನಾ ಆಗಿರ್ಬೋದು, ಸಂಕಷ್ಟದಲ್ಲಿರುವಾಗ ಮನೆಗೆ ಒಂದು ಕಿಟ್ಗಳನ್ನ ಕೊಡೋ ಮೂಲಕ ಮನೆಗೂ ತಲುಪಿದ್ದಾರೆ. ಅದೇ ರೀತಿ ಶಾಂತಾ ಮೇಡಮ್ ಅವರು ಪ್ರತಿಯೊಬ್ಬ ಬಡ ಬಗ್ಗರಿಗೂ ಅಷ್ಟೇ, ಒಂದು ಮಕ್ಕಳಿಗೆ ಸ್ಕೂಲ್ ಪ್ರಾಬ್ಲಮ್ ಇದ್ದರೆ ಅವ್ರಿಗೂ ಸ್ಪಂದಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಒಬ್ಬರು ಹಿರಿಯ ನಾಗರಿಕರಿಗೆ ಏನೋ ತೊಂದರೆ ಇದ್ದರೆ ಅವ್ರಿಗೆ ಹಣಕಾಸನ್ನು ಕೊಟ್ಟು ಅವ್ರಿಗೆ ಒಂದು ಮೆಡಿಕಲ್, ನೋಡಿ ಇವತ್ತಿನ ದಿವಸ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ. ನೋಡಿ ಇವತ್ತಿನ ದಿವಸ ಸುಮಾರು ರಾಮಮೂರ್ತಿನವರು ಸುತ್ತಮುತ್ತಲ ಬಡಾವಣೆಯವರೆಲ್ಲ ಬಂದು ಮೆಡಿಕಲ್ ಕ್ಯಾಂಪ್ನ ಸದುಪಯೋಗ ಪಡ್ಕೊತಾ ಇದ್ದಾರೆ. ಹಾಗೆ ನಮ್ಮ ಬೈರ್ತಿ ಬಸವರಾಜಣ್ಣನವ್ರಿಗೆ ಪ್ರತಿಯೊಂದು ಕ್ಷಣದಲ್ಲೂ ಅವರು ಸಾಥ್ ಕೊಡ್ತಾರೆ. ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ನಾವು ರಾಮಮೂರ್ತಿ ನಗರ ಭಾಗದಲ್ಲಿ ಪ್ರತಿ ಕ್ಷಣವೂ ಅಷ್ಟೇ ಕೃಷ್ಣಮೂರ್ತಿ ಅಣ್ಣ, ಆಮೇಲೆ ಶಾಂತಾ ಮೇಡಮ್ ಅವರು, ಅವರ ಎಲ್ಲ ಹಿಂಬಾಲಿಕರು ಮತ್ತು ನಾವೆಲ್ಲರೂ ಅಷ್ಟೇ ಅವರ ಜೊತೆಯಲ್ಲಿ ಯಾವಾಗೂ ಅಷ್ಟೇ ಸದಾ ಒಂದು ಒಳ್ಳೆಯ ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀರಿ. ಮುಂದಿನ ದಿನಗಳಲ್ಲಿ ಶಾಂತಾ ಮೇಡಮ್ ಅವರು ಇನ್ನು ರಾಜಕೀಯದಲ್ಲಿ ಉತ್ತಮ ಮಟ್ಟಕ್ಕೆ ಹೋಗಬೇಕು. ಮುಂದಿನ ದಿನ ಕಾರ್ಪೊರೇಟರ್ ಆಗಿ ಈ ಒಂದು ಕ್ಷೇತ್ರದಲ್ಲಿ ಭಾಳ ಕೆಲಸಗಳನ್ನ ಮಾಡಬೇಕು ಅಂತ ನಾವು ದೇವರಲ್ಲಿ ಅಪೇಕ್ಷೆ ಪಡ್ತೀರಿ. ದೇವರು ಅವ್ರಿಗೆ ಆರೋಗ್ಯ ಕೊಟ್ಟು ಹೆಚ್ಚಿನ ಶಕ್ತಿ ಕೊಡಲಿ ಅಂತ ನಾವು ದೇವರಲ್ಲಿ ಕೇಳ್ಕೊತೀವಿ.